ಇಲ್ಲ, ನಾ ಹಂಗೆ ಗದ್ದಲ್ ಮಾಡಿದ್ರೆ ಮಾತಾಡೋದಿಲ್ಲ. ದಯಮಾಡಿ 2 ದಿವಸದ ತೆಳಗೆ ಈ ನಾಡಿನ ಮುಖ್ಯಮಂತ್ರಿಗಳು ಇಲ್ಲಿ ಇಂಡಿಯಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿದರು. ಅಧಿಕಾರದಾಗ ಅದರ ಸ್ವಾಭಾವಿಕ ಜನರನ್ನು ಕೂಡಿಸಿದ್ರು ಅವರು. ಆದರೆ ಬಿ ಡಿ ಪಾಟೀಲ್ ಸಲುವಾಗಿ ಬರ್ತಕ್ಕಂಥ ಜನ ತಾನಾಗೆ ಬಂದವರು, ಅವರು ಕೂಡಿಸಿದಂಥ ಜನ. ಆದರೆ ಇಲ್ಲಿ ಮುಗುಲ್ಕೋಡೆ ಯಲ್ಲಪ್ಪ ಮಹಾರಾಜರು ಹುಟ್ಟಿದ ಕರ್ಮಭೂಮಿ ಇದು. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ ಊರು ನಾಡಿದು. ಅನೇಕ ಸಂತರು ಶರಣರು ತಮ್ಮದೇ ಆದಂಥ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇಂಡಿಗೆ ಒಂದೇ ಕಡಿಮೆ ಅದು. ಒಂದು ಹಚ್ಚಿದ್ರೆ ಇಂಡಿಯಾ ಆಗ್ತದೆ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ಮನ್ ಬಂದಾಗ ಬರೀ ಸುಳ್ಳನ್ನು ಮಾರಾಟ ಮಾಡ್ಕೊಂಡು ಹೋದ್ರು. ಬರೀ ಸುಳ್ಳ. ನಿಮಗೆಲ್ಲ ಗೊತ್ತದ, ನೀವು ಫಲಾನುಭವಿಗಳು ಇದ್ದವ್ರು ಇದ್ದೀರಿ. ಬಿ ಡಿ ಪಾಟೀಲ್ ಹೋದ ಸಲ ಸೋತದ್ದು ಅವನು ತಪ್ಪಿನಿಂದ ಅಲ್ಲ, ಮತದಾರರ ತಪ್ಪಿನಿಂದ ಅಲ್ಲ. ಬಿ ಡಿ ಪಾಟೀಲ್ ಸೋತಿದ್ದು ಯಾಕಂದ್ರೆ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ, ಕುಮಾರಣ್ಣನ ನಿರ್ದೇಶನದ ಮೇರೆಗೆ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳನ್ನು ಹೊತ್ತು ತಾವು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೀರಿ. ಇದು ಒಂದು ರೀತಿ ಹೆಂಗದ ಅಂದ್ರೆ ಅಶ್ವಮೇಧ ಯಾಗದ ಕುದುರೆ ಜೊತೆ ನಿಮ್ಮನ್ನು ಕಳಿಸಿದ್ದಾರೆ. ಇದೊಂದು ಅಶ್ವಮೇಧ ಯಾಗ. ಭಾಳ ನೋವಾಯ್ತು ನಮಗೆ. ಮೆಲ್ಲ ಮೆಲ್ಲ ಹೇಳಿದ್ರಲ್ಲಿ ಎಲ್ಲರೂ. ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಂತೂ ನೀರಾವರಿ ಮಂತ್ರಿಗಳದಾರ. ಈ ರಾಜ್ಯದಲ್ಲಿ ನದಿಗಳು ಎಷ್ಟದಾವ ಹೇಳಿ? ಭೀಮಾ ನದಿಯ ವಿಸ್ತೀರ್ಣ ಹೇಳಿ ಅವರು. ಸನ್ಮಾನ್ಯ ದೇವೇಗೌಡರು ಈ ಜಿಲ್ಲೆಗೆ, ಕೇವಲ ಜಿಲ್ಲೆಗೆ ಅಲ್ಲ, ಕೃಷ್ಣ ಕೊಳ್ಳಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ಇವತ್ತಿನ ನಾವು ಯುವ ಪೀಳಿಗೆ ಅಥವಾ ಹಿಂದೆ ಅವರ ಕಾರ್ಯವೈಖರಿಗೆ ಗೊತ್ತಿದ್ದಂಥವ್ರು, ನಾವು ದೇವರ ಜಗಲಿ ಮೇಲೆ ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂಥದ್ದನ್ನು ಈ ನಾಡಿಗೆ ಕೊಟ್ಟಾರೆ. ಈ ಸತ್ಯವನ್ನು ಮರೆಮಾಚ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈ ಜಿಲ್ಲೆಯ ಬರಗಾಲದ ಹಣಪಟ್ಟಿಯನ್ನು ನಾವೇ ಅಳಿಸಿ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ನಾಡಗೌಡರು ಸೀನಿಯರ್ ಲೀಡರ್. KOF-ನಲ್ಲಿ ನಾವು ಸಹೋದ್ಯೋಗಿಗಳಿಗೆ ಕೆಲಸ ಮಾಡಿದ್ದೀವಿ. ನಾನು ಅಧ್ಯಕ್ಷನಾದ ನಂತರ 14 ವರ್ಷಗಳವರೆಗೆ ಸತತವಾಗಿ KOF ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಇತಿಹಾಸ ಭಾಳ ಚೆನ್ನಾಗಿ ಗೊತ್ತು. 1985 ಜನತಾದಳದ 2ನೇ ಸರ್ಕಾರ ರಚನೆ ಆದಾಗ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಿದ್ದು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ. ಯಾಕ್ರಿ ನರಗೌಡ್ರೆ? ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದು, ನಮ್ಮ ಬಿಜಾಪುರ ಜಿಲ್ಲೆಯ ನೀರಾವರಿ ಯೋಜನೆಗಳು ಅಥವಾ ಕೃಷ್ಣಾ ಬೇಸಿನ್ ನೀರಾವರಿ ಯೋಜನೆಗಳು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ 2000 ಇಸ್ವಿ ಮೇ 30ರವರೆಗೆ ಗಡುವಿತ್ತು. ಇವರು ನೀರಾವರಿ ಮಂತ್ರಿಗಳಾಗಿದ್ದು 85ರಲ್ಲಿ, ಜಜ್ಮೆಂಟ್ ಬಂದಿದ್ದು 76ರಲ್ಲಿ. ಆ 9 ವರ್ಷ ಕಾಂಗ್ರೆಸ್ನವರು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಈ ರಾಜ್ಯಕ್ಕೆ ನೀರಾವರಿಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಸಹಿತ ಮಾಡಲಿಲ್ಲ. ಇದು ನಿಮ್ಗೆ ನೆನಪಿರಲಿ. ಅದಕ್ಕೆ ದೇವೇಗೌಡರು ಹುಟ್ಟಿ ಬರಬೇಕಾಯ್ತಲ್ಲಿ. ಆವಾಗ ಹೆಗಡೆಯವರ ಜೊತೆ ಜಗಳ ಆಗ್ತದ ಅವರಿಗೆ. ನಮಗೆ BG ಪಾಟೀಲ್ರ ಸಲುವಾಗಿ ನಾವು ಮೆಲ್ಲ ಹೋಗ್ತಿದ್ದೆವು. ರಾಮಕೃಷ್ಣ ಹೆಗಡೆ ಅವರು ನಾ ಎಲ್ಲ ಇಲಾಖೆಗಳಿಗೆ ಸಮಾನವಾಗಿ ದುಡ್ಡು ಕೊಡ್ತೀವಿ ಅಂತ ಅವರು ಅಂದರು. ಅದನ್ನು ಕೇಳಿಲ್ಲ ದೇವೇಗೌಡರು. 2000 ಇಸ್ವಿ ಅಷ್ಟೊತ್ತಿಗೆ ಈ ಕಾಮಗಾರಿಗಳನ್ನು ಮುಗಿಸದೇ ಹೋದರೆ ಪುನರ್ ಹಂಚಿಕೆ ಆಗ್ತದೆ, ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಳ್ಕೊತೀವಿ ಅಂತಕ್ಕಂಥದ್ದು ವಿಚಾರವಾಗಿ ಜಗಳ ಆಗ್ತದೆ. ಇಬ್ಬರು ನಾನು ಕೇಳಿದಷ್ಟು ನೀರಾವರಿಗೆ ನೀವು ಹಣ ಕೊಡ್ರಿ, ಲೋಕೋಪಯೋಗಿ ಬೇಕಾದ್ರೆ ಬಿಡ್ರಿ,
ಆದರೆ ನೀರಾವರಿಗೆ ನಮಗೆ ಉಳಿದಿರೋ ಅವಧಿ ಇನ್ನು ಬರೀ 15 ವರ್ಷ. 735 TMC ನಾವು ಕೃಷ್ಣ ಕೊಳ್ಳದಲ್ಲಿ ಬಳಸಬೇಕು. ಇದಕ್ಕೆ ನೀವು ಆದ್ಯತೆ ಕೊಟ್ಟು ನಾನು ಕೇಳಿದಷ್ಟು ನೀವು ದುಡ್ಡು ಕೊಡ್ತೀನಿ ಅಂದರೆ ನನ್ನನ್ನು ಅಲ್ಲಿ ಮುಂದುವರ್ಸ್ರಿ, ಇಲ್ಲ ನಾನು ರಾಜೀನಾಮೆ ಪತ್ರ ತೋರಿ. ರಾಜೀನಾಮೆ ಕೊಟ್ಟಿದ್ರು, ಇದು ನಿಮ್ಮ ನೆನಪಿರಲಿ. ಆಗ ಹೆಗಡೆ ಅವರು ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ, ಅನುತ್ಪಾದಕ ಯೋಜನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ, ನೀವು ಮಾಡ್ರಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇವು ಏನು ನಮ್ಮ ಮುಳವಾಡ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮುಳವಾಡ ಏತ್ ನೀರಾವರಿ ಸ್ಟೇಜ್ 1 10 ಕಿಲೋಮೀಟರ್. ಈಗ ನಾವೇನು ಗುತ್ತಿ ಬಸವಣ್ಣ ಅಂತ ಕರಿತೀವಿ, ಇದು ಆನ್ ರೆಕಾರ್ಡ್ ಇಂಡಿ ಲಿಫ್ಟ್ ಅಂತದ, ಅದು 97 ಕಿಲೋಮೀಟರ್ ತನಕ. ಈಗ ನಾವೇನಿದು ಇಂಡಿ ಬ್ರಾಂಚ್ ಕೆನಲ್ ಹೋಗ್ತದೆ IBC, ಇದು 172 ಕಿಲೋಮೀಟರ್. ದೇವೇಗೌಡರು ಇದಕ್ಕೆ ಟೆಂಡರ್ ಕರ್ಕೊತ್ ಕೂತ್ರೆ ತಡ ಆಗ್ತದೆ ಅಂತ ತಿಳ್ಕೊತು ತುಂಡು ಗುತ್ತಿಗೆ ಏನು ಮಾಡಿ ಈ ರಾಜ್ಯದ ಎಲ್ಲ ಗುತ್ತಿಗೆದಾರರನ್ನ ಸಮರೋಪಾದಿಯಲ್ಲಿ ಕೆಲಸ ಮುಗಿಸ್ರಿ ಅಂತ ಹೇಳಿ ವೇಗ ಕೊಟ್ಟಿದ್ದು, ಚಾಲನೆ ಕೊಟ್ಟಿದ್ದು, ಹೆಚ್ಚು ಕಮ್ಮಿ ಅವರ 5 ವರ್ಷದ ಅವಧಿಯಲ್ಲಿ 60% ಈ ಮೇಲ್ ಕಾಲುವೆಗಳನ್ನ ಮುಗಿಸಿದ ಇತಿಹಾಸ. ಸಿದ್ದರಾಮಣ್ಣ, ನೀವು ದೇವೇಗೌಡರ ಜೊತೆ ಇದ್ದೀರಿ. ಅವಾಗ ಈ ಸತ್ಯವನ್ನು ಯಾಕೆ ನೀವು ಮುಚ್ಚಿಡ್ತೀರಿ? ನೀವು ಹೇಳಬಾರ್ದು, ಕಾಂಗ್ರೆಸ್ನವ್ರು ಹೇಳವ್ರು. ಆದ್ರೆ ನೀವು ಜನತಾದಳದ ಕಾರ್ಖಾನೆಯೊಳಗೆ ತಯಾರಾಗಿರ್ತಕ್ಕಂಥ ನೀವು ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೀವು ಸುಳ್ಳು ಹೇಳಬೇಡಿ, ಈ ವಿಷಯದಲ್ಲಿ ಸುಳ್ಳು ಮಾತಾಡಬೇಡಿ. ಇದು ಒಂದು ಹಂತ. ಎರಡನೇ ಹಂತ, ಬಹಳ ಜನರ ತಲೆಯಾಗ ಆಲ್ಮಟ್ಟಿ 524 ಆಗಬೇಕು, 524 ಆಗಬೇಕು ಅಂತಕ್ಕಂಥದ್ದು ತಲೆಯಾಗದ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೋತೀನಿ. ದೇವೇಗೌಡರು 96ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ 524 ಮೀಟರ್ ಎತ್ತರ ಮಾಡತಕ್ಕಂಥ ಕೇಂದ್ರ ಸರ್ಕಾರದ ಎಲ್ಲ ಸ್ಥಳಗಳ ಅನುಮೋದನೆಯನ್ನು ಕೊಡಿಸೋದ್ರ ಜೊತೆಗೆ 20,000 ಕೋಟಿ ಅನುದಾನವನ್ನು ಕೊಟ್ಟರು. 1999 ಆ ಆಲ್ಮಟ್ಟಿ ಎತ್ತರವನ್ನು 524 ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ನಮ್ಮ ದುರ್ದೈವ, JH ಪಟೇಲ್ರ ಮುಖ್ಯಮಂತ್ರಿಗಳಿದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳಿದ್ದರು. ಅವರು ಬಾವು ತಪ್ಪಿ ಉಮೇದಿಯೊಳಗೆ ಒಂದು ಮಾತು ಹೇಳಿದರು 99ರಲ್ಲಿ, ನಾವು ಆಲ್ಮಟ್ಟಿ ಜಲಾಶಯವನ್ನು 524 ಸಂಪೂರ್ಣ ಮುಗಿಸಿವಿ, ಬರೋ ಮಳೆಗಾಲಕ್ಕೆ 524 ನೀರು ಹಿಡಿದು ಬಳಸ್ಕೋತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಂಧ್ರದವ್ರು ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದರು. ಅವಾಗ ನಮ್ಮದು ಡ್ಯಾಮ್ ಅಂತೂ ಮುಗಿದದ, ನಮ್ಮ ಗೇಟ್ ಕತ್ತರಿಸಿ 2ನೇ ನ್ಯಾಯಾಧಿಕರಣದ ತೀರ್ಪು ಬರೋವರೆಗೆ ನೀವು ಅದು ಬಳಸುವಂಗಿಲ್ಲ, 1ನೇ ನ್ಯಾಯಾಧಿಕರಣದಲ್ಲಿ ನಿಮಗೇನು ಅಲೋಕೇಶನ್ ಆಗ್ಯದ ಅಷ್ಟೇ ನೀವು ಹಿಡ್ರಿ ಅಂಥೇಳಿ ನಮಗೆ 519ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು. ಇದು ಇತಿಹಾಸ. ದೇವೇಗೌಡರು ಒಂದು ವೇಳೆ ಪ್ರಧಾನಮಂತ್ರಿ ಆಗದೇ ಇದ್ದರೆ, ಆ ಆಲ್ಮಟ್ಟಿ ಪೂರ್ಣಗೊಳಿಸಲಿಕ್ಕೆ ದುಡ್ಡು ಸಿಗದೇ ಇದ್ದರೆ ನಾವು ನೀರು ಹಿಡಲಿಕ್ಕೆ ಶಕ್ತಿ ಇತ್ತೇನು? ನೀವೇನು ಕಾಂಗ್ರೆಸ್ಸಿನವರು ಅಡಿಗೆಲ್ಲ ಆಗ್ಯದ, ನೀವೇನು ಕರ್ಬೇವಿನ ಪಾಣೆ ಹೊಡ್ಲಿಕ್ಕೆ ಬಂದಿರಿ, ಎಲ್ಲ ಆಗ್ಯದ, ಪಾಣೆ ಹೊಡ್ಲಿಕ್ಕೆ ಬಂದಿರಿ. ಅದಕ್ಕೆ ದಯಮಾಡಿ ನಾನು ಹೆಚ್ಚು ಬೇಳೆ ತೋಳುವುದಿಲ್ಲ. ಯಾಕೆಂದರೆ ಸಂಘಟನೆ ಮತ್ತು ಚುನಾವಣೆ 2 ವಿಷಯಗಳನ್ನು ಇಟ್ಟುಕೊಂಡಾರೆ. ನಾನು ಸಂಘಟನೆಯನ್ನು ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಬಹಿರಂಗವಾಗಿ ಸಂಘಟನೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಇದು ಅಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.